ಪಾಠ ವಾಟ್ ಎವರ್ ವಿ ಡೂ ಅಂತಕ್ಕಂಥ ಪಾಠದ ಕನ್ನಡದಲ್ಲಿ ಸಾರಾಂಶವನ್ನು ನೋಡೋಣ. ಹಿಂದಿನ ಪಾಠದಲ್ಲಿ ಕೂಡ ನಾವು ಸಾರಾಂಶ ಮತ್ತು ಕ್ವಶನ್ ಆನ್ಸರ್ಗಳನ್ನು ಪೋಸ್ಟ್ ಮಾಡಿದ್ದೀವಿ. ತಾವು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9th ಇಂಗ್ಲಿಷ್ ಸಮರಿ ಆ್ಯಂಡ್ ಕ್ವಶನ್ ಆನ್ಸರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು ಅಂತ ಹೇಳ್ತಾ 9ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆ ಪಾಠದ ನೋಟ್ಸ್, ಕ್ವಶನ್ ಆನ್ಸರ್, FAC ಎಕ್ಸಾಮ್ನ ಕ್ವಶನ್ ಪೇಪರ್ಸ್ ಇದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ ನೋಡೋಣ ಸಾರಾಂಶ ಏನಿದೆ ಅಂತ. ಈ ಪಾಠದಲ್ಲಿ ಲೇಖಕರು ಹೆಸರೇ ಸೂಚಿಸುವಂತೆ ನಾವು ಏನೇ ಮಾಡಿದರೂ ಉತ್ತಮವಾಗಿರಬೇಕು ಎಂಬ ಸಂದೇಶವನ್ನು ತುಂಬ ಕಳಕಳಿಯಿಂದ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಕೃತಿಯಲ್ಲಿ, ಮಾತಿನಲ್ಲಿ ಮತ್ತು ನಡವಳಿಕೆಯಲ್ಲಿ ನಾವು ವಿನಯದಿಂದ, ಸೌಜನ್ಯದಿಂದ ಸಂತೋಷ ಕೊಡುವಂಥವರಾಗಿರಬೇಕು. ಯಶಸ್ಸು ಎನ್ನುವುದು ಪ್ರಯಾಣವೇ ಹೊರತು ಅದು ಗುರಿಯಲ್ಲ. ಅಂತೆಯೇ ಅಭಿವೃದ್ಧಿ ಸಹ. ನಾವು ಜೀವನದಲ್ಲಿ ಏನೇ ಯಶಸ್ಸು ಗಳಿಸಿದ್ದರೂ ಅದರಿಂದ ಸಂತೋಷಗೊಂಡು ಸಂತೃಪ್ತಿಯಿಂದ ನಮ್ಮ ಒಳ್ಳೆಯ ಮತ್ತು ವಿನಯವಂತಿಕೆಯ ಗುಣವನ್ನು ನಿಲ್ಲಿಸಬಾರದು. ಏಕೆಂದರೆ ಆ ಯಶಸ್ಸು ಎಂಬುದು ಪ್ರಯಾಣ ಮಾತ್ರ. ನಾವು ನಮ್ಮ ಕೆಲಸವನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಮತ್ತು ಇನ್ನೂ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಲೇಖಕರ ಪ್ರಕಾರ ಯಾವುದು ಸಂದರ್ಭವಾಗಿದ್ದರೂ ಸಹ ನಾವು ನಮ್ಮ ಕೈಲಾದಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ಯಾರಿಗಾದರೂ ಧನ್ಯವಾದವನ್ನು ಹೇಳಬೇಕೆಂದಿದ್ದರೆ ಅದನ್ನು ಇನ್ನಷ್ಟು ಉತ್ತಮವಾಗಿ ಹೇಳಬೇಕು. ಬರೀ ಧನ್ಯವಾದ ಹೇಳುವ ಬದಲು ನಾವು ಋಣಿಗಳಾಗಿದ್ದೇವೆ ಅಥವಾ ನಿಮ್ಮ ಸಹಾಯದಿಂದ ನಮಗೆ ತುಂಬ ಅನುಕೂಲವಾಗಿದೆ, ಅದಕ್ಕಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ ಎಂಬ ಮಾತನ್ನು ಅಂತರಾಳದಿಂದ ಅಥವಾ ಮನಪೂರ್ವಕವಾಗಿ ಹೇಳಬೇಕು ಮತ್ತು ಆ ಮಾತುಗಳು ಸೌಜನ್ಯದಿಂದ ಕೂಡಿರಬೇಕು. ನಾವು ನಮ್ಮ ನಡವಳಿಕೆಯನ್ನು ಉತ್ತಮಗೊಳಿಸಿಕೊಳ್ಳಲು ಇನ್ನೂ ಸ್ವಲ್ಪ ಯೋಚಿಸೋಣ. ಒಮ್ಮೆ ಲೇಖಕರು ಯಾರನ್ನೋ ನೋಡಲು ಹೋಗಬೇಕಿತ್ತು. ಅವರ ಹತ್ತಿರ ಮೊದಲೇ ವೇಳೆಯನ್ನು ಗೊತ್ತುಪಡಿಸಲಾಗಿತ್ತು. ಆದರೆ ಲೇಖಕರು ಹೋಗೋದು ಸ್ವಲ್ಪ ನಿಧಾನವಾಯಿತು. ಅದಕ್ಕಾಗಿ ಲೇಖಕರು ಅವರಿಗೆ ಕ್ಷಮಿಸಿ, ನನ್ನಿಂದ ನೀವು ಕಾಯಬೇಕಾಯಿತು ಎಂದರು. ಅದಕ್ಕೆ ಅವರು ಪರವಾಗಿಲ್ಲ, ನಿಮಗಾಗಿ ಕಾಯೋದು ನನಗೆ ಸಂತೋಷ ಎಂದರು. ಇದರಿಂದ ಲೇಖಕರಿಗೆ ಖುಷಿಯಾಯಿತು. ಒಂದು ಕ್ಷಣವೂ ಯೋಚಿಸದೆ ಅವರಿಂದ ಈ ಪ್ರತಿಕ್ರಿಯೆ ಬಂದಿತ್ತು. ನಮಗೆ ಇಂತಹ ಪ್ರತಿಕ್ರಿಯೆ ಸಂತೋಷವನ್ನುಂಟು ಮಾಡಿದರೂ ಹೇಳಿದವರು ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ನಾವು ಮಾತನಾಡೋದು ಮತ್ತು ನಡೆದುಕೊಳ್ಳೋದು ಚೆನ್ನಾಗಿ ಎಂದರೆ ಇಲ್ಲಿ ತುಲನೆ ಎದ್ದು ಕಾಣೋದು. ಮೊದಲಿಗಿಂತ ಅಥವಾ ಹಿಂದಿನ ಸಲಕ್ಕಿಂತ ಈಗ ಅಥವಾ ಈ ಸಲ ನಾವು ಇನ್ನೂ ಉತ್ತಮವಾಗಿ ನಡೆದುಕೊಳ್ಳಬೇಕು. ಒಂದು ಸಲ ಲೇಖಕರು ಲಿಫ್ಟ್ನಲ್ಲಿ ಬರಬೇಕಾಯಿತು. ಅದರಲ್ಲಿ ಇಬ್ಬರು ವ್ಯಕ್ತಿಗಳು ಲಿಫ್ಟ್ ತುಂಬ ಪೆಟ್ಟಿಗೆಗಳನ್ನು ತಂದಿದ್ರು. ಇವರನ್ನೇ ನೋಡಿ. ಇವರು ಒಳಗೆ ಬರಲು ಅನುಕೂಲವಾಗಲೆಂದು ಆ ಪೆಟ್ಟಿಗೆಗಳನ್ನು ಆದಷ್ಟು ಬೇಗನೆ ತೆಗೆದು ಖಾಲಿ ಮಾಡಿದ್ರು. ಆದರೆ ಏನೊಂದು ಮಾತನಾಡಲಿಲ್ಲ. ಇದೇ ಘಟನೆಯನ್ನು ಲೇಖಕರು ತಮ್ಮ ತರಬೇತಿ ವಿದ್ಯಾರ್ಥಿಗಳ ಮುಂದೆ ಹೇಳಿದಾಗ ಅವರಲ್ಲಿ ಕೆಲವರು ಆ ವ್ಯಕ್ತಿಗಳು ಸೌಜನ್ಯಯುತವಾಗಿ, ಒಂದು ನಿಮಿಷ ಸಾರ್, ಈಗಲೇ ಇದನ್ನು ಖಾಲಿ ಮಾಡುತ್ತೇನೆ ಎಂದು ಹೇಳಬೇಕಾಗಿತ್ತು. ಆದರೆ ಇನ್ನೊಬ್ಬ ತರಬೇತುದಾರ, ಸಾರ್ ನೀವು ಅವರನ್ನು ಕೇಳಿ, ಆ ಪೆಟ್ಟಿಗೆಯನ್ನು ಎತ್ತಲು ಸಹಾಯ ಮಾಡಬಹುದಿತ್ತು ಎಂದನು. ನೋಡಿ, ಎಷ್ಟು ತರಹ ನಮ್ಮ ನಡವಳಿಕೆಯನ್ನು ಉತ್ತಮಪಡಿಸಿಕೊಳ್ಳಬಹುದಲ್ಲವೇ? ನಾವು ಅಂಗಡಿಗಳಿಗೆ ಹೋದಾಗ ಅಲ್ಲಿಯ ಮಾರಾಟಗಾರ ನಾವು ಕೇಳಿದ ವಸ್ತುಗಳನ್ನು ಕೊಡುತ್ತಾನೆ. ಏನನ್ನೂ ಮಾತನಾಡೋದಿಲ್ಲ. ಮಾತನಾಡಿದರೂ ಎರಡೇ ಶಬ್ದಗಳು. ಹೋಟೆಲ್ಗಳಲ್ಲಿ ಸಹ ಅಷ್ಟೇ. ಅಲ್ಲಿರುವ ಸಪ್ಲೈಯರ್ ಬಂದು ನಮ್ಮ ಹತ್ತಿರ ನಿಂತುಕೊಳ್ಳುತ್ತಾನೆ ಅಥವಾ ಏನು ಬೇಕು ಎಂದು ಕೇಳುತ್ತಾನೆ. ಡಾಕ್ಟರ್ಗಳು ಸಹ ಅಷ್ಟೇ. ಅವರು ತುಂಬ ಕ್ರಿಯಾಶೀಲರಾಗಿರ್ತಾರೆ ಮತ್ತು ಒತ್ತಡದಲ್ಲಿರ್ತಾರೆ. ಅದು ಸಹಜವೇ. ಆದರೆ ರೋಗಿಗಳ ಹತ್ತಿರ ಒಳ್ಳೆ ಮಾತನಾಡಿ ಆಶ್ವಾಸನೆಯನ್ನು ನೀಡಿದರೆ ಅಥವಾ ಸಹಜವಾಗಿ ಒಂದು ಬಾರಿ ಮುಗುಳ್ನಕ್ಕರೂ ಸಾಕು, ರೋಗಿಗಳಿಗೆ ಪುನಶ್ಚೇತನ ಉಂಟಾಗುತ್ತದೆ. ಒಮ್ಮೆ ಲೇಖಕರು ಆಟೋ ರಿಕ್ಷಾದಲ್ಲಿ ಹೋಗಬೇಕಾಗಿರುತ್ತದೆ. ಆಟೋವನ್ನು ಕರೆದಾಗ ಚಾಲಕನು ಏನನ್ನೂ ಮಾತನಾಡದೆ ಮೀಟರನ್ನು ಹಾಕಿ ಕರೆದುಕೊಂಡು ಹೋಗುತ್ತಾನೆ. ಇಲ್ಲಿ ಅವನು ಸಹಜವಾಗಿ ಏನನ್ನಾದರೂ ಮಾತನಾಡಬೇಕೆಂಬ ನಿರೀಕ್ಷೆ ಲೇಖಕರಿಗಿರುತ್ತದೆ. ಅದೇ ಇನ್ನೊಮ್ಮೆ ಲೇಖಕರು ಆಟೋದವರನ್ನು ಕರೆದು ಕೇಳಿದಾಗ ಆ ಚಾಲಕ, ಸಾರ್ ನಾನು ಈಗ ನನ್ನ ಆಟೋವನ್ನು ಹಿಂದಿರುಗಿಸೋ ಸಮಯ ಎಂದು ಹೇಳಿ ಅವನೇ ಇನ್ನೊಂದು ಆಟೋ ಕರೆದು ಲೇಖಕರನ್ನು ಕಳಿಸಿಕೊಡುತ್ತಾನೆ. ಇದರಿಂದ ನಾವು ಮಾಡಲು ಆಗದಿದ್ದಾಗ ಇಲ್ಲ ಎನ್ನುವುದರ ಬದಲು ಅದೇ ಎಷ್ಟೊಂದು ಅನುಕೂಲಕರವಾಗಿ, ತೃಪ್ತಿಕರವಾಗಿ ನಡೆದುಕೊಳ್ಳಬಹುದು ಎಂಬುದು ಅರಿವಾಗುತ್ತದೆ ಅಲ್ಲವೇ? ಭಿಕ್ಷುಕರಿಗೆ ಭಿಕ್ಷೆಯನ್ನು ಕೊಡುವಾಗ ಸಹ ನಾವು ಉತ್ತಮವಾಗಿ ನಡೆದುಕೊಳ್ಳಬಹುದು. ಬಹಳಷ್ಟು ಜನ ಭಿಕ್ಷುಕರನ್ನು ದ್ವೇಷಿಸ್ತಾರೆ. ಅವರು ಹತ್ತಿರ ಬಂದು ಕೇಳಿದಾಗ ಮುಖ ತಿರುಗಿಸಿಕೊಳ್ಳುತ್ತಾರೆ. ಒತ್ತಾಯ ಮಾಡಿದರೆ ಗದರುತ್ತಾರೆ. ಕೊಡಲೇಬೇಕಾದಾಗ ಸಹ ಇಷ್ಟವಿಲ್ಲದೆ ಕೊಡುತ್ತಾರೆ.
ಮುಂಬೈಯಲ್ಲಿ ಜನರು ಭಿಕ್ಷುಕರಿಗೆ ಕೊಡಲು ಆಗದಿದ್ದರೆ ಕ್ಷಮಿಸಿ ಅಥವಾ ನನಗೆ ಕೊಡಲು ಸಾಧ್ಯವಿಲ್ಲ ಎಂದು ಪ್ರತಿಕ್ರಿಯೆಯನ್ನ ತೋರಿಸುತ್ತಾರೆ. ನಾವು ಅನೇಕ ಸೂಚನಾ ಫಲಕಗಳನ್ನು ನೋಡಿದ್ದೇವೆ. ಅದರಲ್ಲಿ ಸಂಕ್ಷಿಪ್ತವಾಗಿ ವಾಹನಗಳನ್ನು ನಿಲ್ಲಿಸಬೇಡಿ, ಧೂಮಪಾನ ಮಾಡಬೇಡಿ, ಪ್ರವೇಶವಿಲ್ಲ, ಅತಿಥಿಗಳ ವಾಹನಗಳ ನಿಲುಗಡೆಗೆ ಅನುಮತಿ ಇಲ್ಲ, ಹೀಗೆ ಹಲವಾರು ಕಡೆ ಹಾಕಿರ್ತಾರೆ. ಇದು ಸ್ವಲ್ಪ ಒರಟಾದ ನಡವಳಿಕೆ ಎನಿಸೋದಿಲ್ಲವೇ? ಆದರೆ ಇಲ್ಲೆಲ್ಲ ಜಾಸ್ತಿ ಪದಗಳಿಂದ ಕೂಡಿದ ವಾಕ್ಯಗಳನ್ನು ಬರೆಯಲು ಆಗುವುದಿಲ್ಲ ಎಂಬ ಭಾವನೆ ಇದೆ. ಆದರೆ ಕೆಲವೊಮ್ಮೆ ನಾವು ಇಂಥ ಫಲಕಗಳನ್ನು ಸಹ ನೋಡಿದೆವಲ್ಲವೇ? ಧೂಮಪಾನ ಮಾಡದಿರುವುದರಿಂದ ಧನ್ಯವಾದಗಳು. ಲೇಖಕರ ಅಭಿಪ್ರಾಯದಂತೆ ನಾವು ನಮ್ಮ ಸೂಚನೆಗಳನ್ನು, ಆಜ್ಞೆಗಳನ್ನು, ಆದೇಶಗಳನ್ನು ಸ್ವಲ್ಪ ಸೌಜನ್ಯದಿಂದ ಸೂಚಿಸಬಹುದಲ್ಲವೇ? ಒಂದು ಪ್ರಸಿದ್ಧವಾದ ಹೋಟೆಲ್ನಲ್ಲಿ ಇಂಥ ಫಲಕ ಹೊಂದಿತ್ತು. ಇಲ್ಲಿ ಬಹಳ ಹೊತ್ತು ಕುಳಿತುಕೊಳ್ಳಬೇಡಿ. ಎಷ್ಟೊಂದು ಒರಟಾಗಿದೆ, ಇದನ್ನೇ ಬೇರೆಯ ತರಹ ಬರೆಯಬಹುದಿತ್ತಲ್ಲ. ಇನ್ನೂ ಕೆಲವು ಕಡೆ ದಯಮಾಡಿ ಕಾದಿರುವ ನಿಮ್ಮ ಸ್ನೇಹಿತರಿಗಾಗಿ ಸ್ಥಳವನ್ನು ತೆರವು ಮಾಡಿ ಎಂಬ ಸೂಚನೆಯನ್ನು ನೋಡಿದೆ. ಎಷ್ಟು ಚೆನ್ನಾಗಿದೆ ಅಲ್ವೇ? ನಾವು ಟೆಲಿಗ್ರಾಮ್ಗಳನ್ನು ಕಳಿಸಬೇಕಾದರೆ ಸಂಕ್ಷಿಪ್ತವಾಗಿ ಇರಲೆಂದು ಆಶಿಸುತ್ತೇವೆ. ಯಾಕೆಂದರೆ ಪ್ರತಿಯೊಂದು ಪದಕ್ಕೂ ಹಣವನ್ನು ನೀಡಬೇಕು. ಆದರೆ ಅದು ಒರಟಾಗಿರಬಾರದಲ್ಲವೇ? ಕೇವಲ ಒಂದೆರಡು ಪದಗಳಿಗಾಗಿ ಸೌಜನ್ಯವನ್ನು ಮತ್ತು ಒಳ್ಳೆಯತನವನ್ನು ಕಡೆಗಣಿಸಬಾರದಲ್ಲವೇ? ಇತ್ತೀಚೆಗೆ ಮೊಬೈಲ್ ಮತ್ತು ಇಂಟರ್ನೆಟ್ ಸೌಕರ್ಯವಿರುವುದರಿಂದ ಟೆಲಿಗ್ರಾಮ್ನ ಮಹತ್ವ ಕಡಿಮೆಯಾಗಿದೆ. ಆದರೆ ಮೆಸೇಜ್ ಮಾಡುವಾಗ ಈ ಅಂಶವನ್ನು ಗಮನಿಸಬೇಕಾಗುತ್ತದೆ. ಅದೇ ರೀತಿ ಟೆಲಿಫೋನ್ ಸಂಭಾಷಣೆ ಅಲ್ಲಿಯೂ ಸಹ ಮಾತನಾಡುವಾಗ ಯಾರು ಮಾತನಾಡುತ್ತಿರುವುದು, ಏನು, ಏಕೆ ಎಂದು ಒರಟಾಗಿ ಕೇಳದೆ ವಿನಯದಿಂದ ಮಾತನಾಡಬೇಕು. ಲೇಖಕರು ಒಂದು ಸಂಭಾಷಣೆಯ ಪುಸ್ತಕದಲ್ಲಿ ತುಂಬ ಆಸಕ್ತಿಯುತ ಸಂಭಾಷಣೆಯನ್ನು ಗಮನಿಸ್ತಾರೆ. ಮಿಸ್ಟರ್ ಪಟೇಲರ ಆಫೀಸಿಗೆ ಫೋನ್ ಮಾಡಿದಾಗ ಅದನ್ನು ಅವರ ಸೆಕ್ರೆಟರಿ ತೆಗೆಯುತ್ತಾರೆ. ನೀವು ಅವರ ಜೊತೆ ಮಾತನಾಡಿದಾಗ ಅವರು ನಿಮ್ಮನ್ನು ಸಾರ್, ನೀವು ಯಾರೆಂದು ಮಿಸ್ಟರ್ ಪಟೇಲರಿಗೆ ತಿಳಿಸಬೇಕು ಎಂದು ಸೌಜನ್ಯದಿಂದ ಕೇಳುತ್ತಾರೆ. ಅಲ್ಲಿ ಅವರಿಗೆ ನೀವು ಯಾರೆಂದು ಗೊತ್ತಾಗಬೇಕಿಲ್ಲ. ಆದರೆ ಮಿಸ್ಟರ್ ಪಟೇಲರಿಗೆ ಯಾರು ಅವರ ಹತ್ತಿರ ಮಾತನಾಡಬೇಕೆಂದು ತಿಳಿಯಬೇಕಲ್ಲವೇ? ಇಲ್ಲಿ ಅವರ ಧ್ವನಿ ಬೇಡಿಕೆಯಿಂದ ಕೂಡಿರುತ್ತದೆ. ಧನ್ಯವಾದಗಳು ಎಂದು ಹೇಳಿದಾಗ ಹೇಗೆ ಪ್ರತಿಕ್ರಿಯಿಸುತ್ತಾರೆ? ಮೊದಲಿನ ದಿನಗಳಲ್ಲಿ ಹೇಳುವ ಅಗತ್ಯವಿಲ್ಲ, ಇಟ್ಸ್ ಆಲ್ ರೈಟ್ ಎನ್ನುತ್ತಿದ್ದರೂ ಈಗ ನಿಮ್ಮ ಧನ್ಯವಾದಗಳನ್ನು ಸ್ವಾಗತಿಸುತ್ತೇವೆ ಎನ್ನುತ್ತಾರೆ. ನಾವು ಬೇರೆಯವರ ಹತ್ತಿರ ಮಾತನಾಡಬೇಕಾದರೆ ನಾನು ಅಥವಾ ನನ್ನ ಎಂದು ಬಳಸುವ ಬದಲು ನೀವು ಅಥವಾ ನಿಮ್ಮ ಎಂದು ಬಳಸಿದರೆ ಚೆನ್ನಾಗಿರ್ತದೆ. ನಾವು ಕೆಲವು ಪದಗಳನ್ನು ಗಮನಿಸಿದಾಗ ಎಂದರೆ ಇಂಗ್ಲಿಷ್ ಪದಗಳಾದ ಯೂನಿಯನ್, ಯುನೈಟೆಡ್ ಮುಂತಾದ ಶಬ್ದಗಳಲ್ಲಿ ಯು ಅಕ್ಷರ ಐ ಅಕ್ಷರಕ್ಕಿಂತ ಮೊದಲೇ ಬರುತ್ತದೆ. ಆದ್ದರಿಂದ ಧನ್ಯವಾದವನ್ನು ಈ ರೀತಿ ಹೇಳಬಹುದಲ್ಲವೇ? ನಿಮ್ಮ ಪಾರ್ಟಿ ಚೆನ್ನಾಗಿತ್ತು, ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಮತ್ತು ನಿಮ್ಮ ಕಾಗದ ನನಗೆ ಸಂತೋಷ ತಂದಿದೆ ಇತ್ಯಾದಿ. ನಾವು ನಮ್ಮ ನಡತೆ ಮತ್ತು ಮಾತಿನಲ್ಲಿ ಬಹಳಷ್ಟು ಬದಲಾವಣೆಯನ್ನು ತಂದುಕೊಳ್ಳಬಹುದು. ಇದಕ್ಕೆ ಇಂತಿಷ್ಟೇ ಎಂಬ ಪರಿಮಿತಿ ಇಲ್ಲ. ಅದೇ ರೀತಿ ಯಾವುದೇ ವಾಕ್ಯವನ್ನು ತೆಗೆದುಕೊಂಡು ಇದೇ ತುಂಬ ಒಳ್ಳೆಯದಾದ ವಿನಯಪೂರಿತ ವಾಕ್ಯ ಎಂದು ಹೇಳಲಾಗುವುದಿಲ್ಲ. ಇದಕ್ಕೆ ಯಾವ ಸೂತ್ರವೂ ಇಲ್ಲ. ಉತ್ತಮವಾದದ್ದು ಎಂಬುದು ಸನ್ನಿವೇಶಕ್ಕೆ ತಕ್ಕದಾಗಿರಬೇಕು ಮತ್ತು ಸನ್ನಿವೇಶವನ್ನೇ ಅವಲಂಬಿಸಿರುತ್ತದೆ. ಇದನ್ನು ಯಾವಾಗಲೂ ಉತ್ತಮಪಡಿಸಿಕೊಳ್ಳುತ್ತಿರಬಹುದು ಇಲ್ಲಿ ಎಂದರೆ ಈ ಪಾಠದ ಅಭಿಪ್ರಾಯ. ನಾವು ನಮ್ಮ ನಡವಳಿಕೆಯನ್ನು ಯಾವಾಗಲೂ ಉತ್ತಮಪಡಿಸಿಕೊಳ್ಳುತ್ತಿರಬೇಕು ಎಂಬ ಅಂಶವನ್ನು ಜಾಗರೂಕರಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡಿರಬೇಕು. ಇಷ್ಟಿತ್ತು ಈ ಪಾಠದಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಸಾರಾಂಶ, ತಿರುಳು ವಾಟ್ ಎವರ್ ವಿ ಡೂ ಅಂತಕ್ಕಂಥ ಪಾಠದ. ಸೊ ಬಹಳ ಕ್ಲಿಯರ್ ಆಗಿ ಅರ್ಥನೇ ಆಗ್ತದೆ ಪಾಠ ಏನು ಇತ್ತು ಅನ್ನೋದನ್ನು. ಕ್ವಶನ್ ಆನ್ಸರ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬೇರೆ ವಿಷಯದ ವಿಡಿಯೋವನ್ನು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್ ಹಾಗೂ ನಿಮ್ಮ ಗೆಳೆಯರಲ್ಲಿ ಶೇರ್ ಮಾಡಲಿಕ್ಕೆ ಮರೆಯದಿರಿ. ವಾಟ್ಸಪ್ ಚಾನಲನ್ನು ಫಾಲೋ ಮಾಡಿ. ಟೆಲಿಗ್ರಾಮ್ ಗ್ರೂಪದ ಅವರ ಲಿಂಕನ್ನು ಕೊಟ್ಟಿದ್ದೀನಿ, ಅದಕ್ಕೂ